ಸಂಖ್ಯೆಗಳ ಮೂಲಕ ಜಗತ್ತಿನ ಅಂತ್ಯವನ್ನೇ ಲೆಕ್ಕ ಹಾಕಬಹುದು ಅಂದ್ರೆ ಹೀಗಿರುತ್ತೆ. ಒಂದು ನಿರ್ದಿಷ್ಟ ದಾಖಲೆ ಇದೇ ಥರದೊಂದು ಪ್ರಯತ್ನ ಮಾಡಿದೆ. ಬೈಬಲ್ನಲ್ಲಿರೋ ಕೆಲವು ಭವಿಷ್ಯವಾಣಿಗಳನ್ನ ಇವತ್ತಿನ ಜಗತ್ತಿಗೆ ಅನ್ವಯಿಸಿ ಅಂಕಿಅಂಶಗಳ ಮೂಲಕ ಒಂದು ಭಯಾನಕ ಚಿತ್ರಣವನ್ನ ನಮ್ಮ ಮುಂದಿಡುತ್ತೆ. ಬನ್ನಿ, ಇವತ್ತು ಆ ಲೆಕ್ಕಾಚಾರದ ಹಿಂದಿನ ತರ್ಕ ಏನು ಅಂತ ಬಿಡಿಸಿ ನೋಡೋಣ. ಈ ಇಡೀ ಲೆಕ್ಕಾಚಾರದ ಹಿಂದಿರೋದು ಒಂದೇ ಒಂದು ಸಂಖ್ಯೆ, 3ರಲ್ಲಿ 2 ಭಾಗ. ಹಾಗಾದ್ರೆ ಈ 3ರಲ್ಲಿ 2 ಭಾಗ ಅನ್ನೋದು ಇವತ್ತು ಭೂಮಿ ಮೇಲಿರೋ ಸುಮಾರು 800 ಕೋಟಿ ಜನರಿಗೆ ಅನ್ವಯ ಆದ್ರೆ ಏನಾಗಬಹುದು? ಆ ಮೂಲ ದಾಖಲೆ ಕೇಳೋ ಗಂಭೀರ ಪ್ರಶ್ನೆನೇ ಇದು. ಈ ಬೈಬಲ್ ವಚನವೇ ಆ ದಾಖಲೆಯ ವಾದದ ಅಡಿಪಾಯ. ಇದರ ಪ್ರಕಾರ ಮಹಾಸಂಕಟಕಾಲ ಅಂತ ಕರೆಯಲಾಗುವ, ಅಂದ್ರೆ ಭವಿಷ್ಯವಾಣಿಯಲ್ಲಿ ಹೇಳಿರೋ ಅಂತಿಮ ಸಂಕಷ್ಟದ ಸಮಯ ಶುರುವಾಗೋದಕ್ಕೂ ಮುಂಚೆ ಮಾನವಕುಲದ 2/3 ಜನ ನಾಶವಾಗಬಹುದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು ಅನ್ಸುತ್ತೆ. ನಮ್ಮ ಉದ್ದೇಶ ಈ ದಾಖಲೆಯ ನಿರ್ದಿಷ್ಟ ಗಣಿತದ ವ್ಯಾಖ್ಯಾನವನ್ನ ಹಂತ ಹಂತವಾಗಿ ಪರಿಶೀಲಿಸೋದು ಮಾತ್ರ. ಇದನ್ನ ಸರಿ ಅಥವಾ ತಪ್ಪು ಅಂತ ನಿರ್ಣಯಿಸೋದಲ್ಲ, ಬದಲಿಗೆ ಅದು ತನ್ನ ತೀರ್ಮಾನಕ್ಕೆ ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಈ ಲೆಕ್ಕಾಚಾರದ ಮೊದಲನೇ ಹಂತಕ್ಕೆ ಹೋಗೋಣ. ಮೂಲ ದಾಖಲೆಯ ಪ್ರಕಾರ ಮೊದಲ ದುರಂತ ಶುರುವಾಗೋದೆ 4ನೇ ಮುದ್ರೆಯನ್ನ ತೆರೆದಾಗ. ಜನಸಂಖ್ಯೆಯ ಮೊದಲ ಕಡಿತಕ್ಕೆ ಆಧಾರವಾಗಿ ಆ ಮೂಲ ದಾಖಲೆ ಈ ಬೈಬಲ್ ವಚನವನ್ನೇ ಬಳಸುತ್ತೆ. ಹಾಗಾದ್ರೆ ಈ ಹಂತದಲ್ಲಿ ಸಾವುಗಳಿಗೆ ಕಾರಣಗಳೇನು? ಆ ದಾಖಲೆಯ ಪ್ರಕಾರ 4 ಮುಖ್ಯ ಕಾರಣಗಳಿವೆ: ಯುದ್ಧ, ಬರಗಾಲ, ರೋಗ ಮತ್ತು ಸರ್ಕಾರದ ಕಿರುಕುಳ. ಇಲ್ಲಿ ನೋಡಿ, ಆ ಭವಿಷ್ಯವಾಣಿಯನ್ನ ನೇರವಾಗಿ ಸಂಖ್ಯೆಗಳಿಗೆ ಇಳಿಸಲಾಗಿದೆ. ಇವತ್ತಿನ 800 ಕೋಟಿ ಜನಸಂಖ್ಯೆಯ ಕಾಲ್ಭಾಗ, ಅಂದ್ರೆ 200 ಕೋಟಿ ಜನ ನಾಶವಾಗಿ 600 ಕೋಟಿ ಜನ ಉಳಿತಾರೆ ಅಂತ ಲೆಕ್ಕ ಹಾಕಲಾಗುತ್ತೆ. ಸರಿ, ಕತೆ ಇಲ್ಲಿಗೆ ಮುಗಿಯಲ್ಲ. ಲೆಕ್ಕಾಚಾರ ಇನ್ನೂ ಮುಂದಿದೆ. ಮುಂದಿನ ಹಂತವನ್ನ ತುತೂರಿಗಳ ಉಪದ್ರವ ಅಂತ ಕರೆಯಲಾಗುತ್ತೆ. ಈ ಹಂತದಲ್ಲಿ ಆಗುವ ಪರಿಸರದ ಮೇಲಿನ ದೊಡ್ಡ ವಿನಾಶವನ್ನೇ ಆ ದಾಖಲೆಯು ಮುಂದಿನ ಸಾಮೂಹಿಕ ಸಾವಿಗೆ ಕಾರಣ ಅಂತ ವ್ಯಾಖ್ಯಾನಿಸುತ್ತೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಕಲ್ಪನೆಯನ್ನ ದಾಖಲೆ ಮಾಡಿಕೊಳ್ಳುತ್ತೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಏನಂದ್ರೆ, ಭೂಮಿಯ 1/3 ಭಾಗ ಸಂಪನ್ಮೂಲ ನಾಶವಾದರೆ ಉಳಿದ ಜನಸಂಖ್ಯೆಯ 1/3 ಭಾಗದಷ್ಟು ಜನ ಸಾಯ್ತಾರೆ ಅಂತ ಅದು ಊಹಿಸ್ಕೊಳ್ಳುತ್ತೆ. ನಾವು ತಟಸ್ಥವಾಗಿ ಇದನ್ನು ಗಮನಿಸೋಣ. ಆ ಕಲ್ಪನೆಯ ಆಧಾರದ ಮೇಲೇನೆ ಈ ಲೆಕ್ಕಾಚಾರ ಮುಂದುವರಿಯುತ್ತೆ. ಮೊದಲನೇ ಹಂತದ ನಂತರ ಉಳಿದ 600 ಕೋಟಿ ಜನರಲ್ಲಿ ಮತ್ತೆ 1/3 ಭಾಗ ಅಂದ್ರೆ ಇನ್ನೊಂದು 200 ಕೋಟಿ ಜನ. ಆಗ ಜನಸಂಖ್ಯೆ ಬಂದ್ನಿಲ್ಲೋದು 400 ಕೋಟಿಗೆ. ಈಗ ನಾವು ಈ ಲೆಕ್ಕದ ಸರಣಿಯಲ್ಲಿ ಕೊನೆಯ ಮತ್ತು ಅತಿ ನಿರ್ದಿಷ್ಟವಾದ ಹಂತಕ್ಕೆ ಬರ್ತಿದ್ದೀವಿ. ಇದು 6ನೇ ತುತೂರಿ ಮತ್ತು ಯೂಫ್ರೇಟ್ಸ್ ನದಿಗೆ ಸಂಬಂಧಿಸಿದ್ದು. ಆ ದಾಖಲೆಯ ಪ್ರಕಾರ ಇದುವರೆಗಿನ ಎಲ್ಲಾ ವಚನಗಳಿಗಿಂತ ಇದರಲ್ಲಿ ತುಂಬಾನೇ ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾನವ ಜೀವಗಳ ಕಡಿತದ ಬಗ್ಗೆ ಹೇಳಲಾಗಿದೆ. ಇದು ನಮ್ಮನ್ನ ಈ ಲೆಕ್ಕಾಚಾರದ ಕೊನೆಗೆ ಕರ್ಕೊಂಡ್ಬರುತ್ತೆ. ಉಳಿದ 400 ಕೋಟಿ ಜನರಲ್ಲಿ ಮತ್ತೆ 1/3 ಭಾಗ, ಅಂದ್ರೆ ಸುಮಾರು 130 ಕೋಟಿ ಜನ ನಾಶವಾದರೆ ಅಂತಿಮವಾಗಿ ಉಳಿಯುವ ಜನಸಂಖ್ಯೆ ಕೇವಲ 270 ಕೋಟಿ. ಸರಿ, ಈ 3 ಹಂತಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೆ ಸಿಗುವ ಒಟ್ಟು ಚಿತ್ರಣ ಏನು? ಈ ಎಲ್ಲಾ ಸಂಖ್ಯೆಗಳನ್ನ ಒಟ್ಟುಗೂಡಿಸಿ ನೋಡೋಣ ಬನ್ನಿ. ಒಮ್ಮೆ ನೋಡಿ, 800 ಕೋಟಿಯಿಂದ ಶುರುವಾದ ಪ್ರಯಾಣ ಮೊದಲ ಹಂತದಲ್ಲಿ 600 ಕೋಟಿಗೆ ಇಳಿಯತ್ತೆ, 2ನೇ ಹಂತದಲ್ಲಿ 400 ಕೋಟಿ ಮತ್ತು ಕೊನೆಯದಾಗಿ 3ನೇ ಹಂತದಲ್ಲಿ ಕೇವಲ 270 ಕೋಟಿ ಜನ ಉಳಿತಾರೆ. ಅಂದ್ರೆ ಇಲ್ಲಿ ಅತಿ ಮುಖ್ಯವಾದ ಅಂಶ ಏನು ಗೊತ್ತಾ? ಈ ಭವಿಷ್ಯವಾಣಿಯ ವ್ಯಾಖ್ಯಾನದ ಪ್ರಕಾರ ಆ ಅಂತಿಮ ಸಂಕಷ್ಟದ ಸಮಯ ಬರೋದಕ್ಕೂ ಮುಂಚೆನೇ ನಾಶವಾಗುವ ಒಟ್ಟು ಜೀವಗಳ ಸಂಖ್ಯೆ 530 ಕೋಟಿ. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಉಳಿದಿರೋ ಜಗತ್ತು ಹೇಗಿರುತ್ತೆ? ಆ ದಾಖಲೆ ಏನ್ ಹೇಳುತ್ತೆ? ಈ ಚಾರ್ಟ್ ನೋಡಿದ್ರೆ ನಮಗೆ ಆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆ ಇವತ್ತಿನ ಸುಮಾರು 800 ಕೋಟಿ ಜನಸಂಖ್ಯೆ, ಇನ್ನೊಂದು ಕಡೆ ಈ ಲೆಕ್ಕಾಚಾರದ ಪ್ರಕಾರ ಉಳಿಯುವ ಕೇವಲ 270 ಕೋಟಿ ಜನ. ಆ ದಾಖಲೆಯ ಅಂತಿಮ ತೀರ್ಮಾನ ಹೀಗಿದೆ: ಈ ಎಲ್ಲಾ ದೊಡ್ಡ ವಿಪತ್ತುಗಳು ಅಂತಿಮ ಭವಿಷ್ಯವಾಣಿಯ ಘಟನೆಗಳ ಭಾಗವಲ್ಲ, ಬದಲಿಗೆ ಅದಕ್ಕೊಂದು ಮುನ್ನುಡಿಯಷ್ಟೇ. ಉಳಿದ 270 ಕೋಟಿ ಜನರು ಮೃಗದ ಗುರುತು 666 ಅಂತ ಕರೆಯಲಾಗುವ, ಅಂದ್ರೆ ಒಂದು ರೀತಿಯ ಕಡ್ಡಾಯ ಆರ್ಥಿಕ ಮತ್ತು ಸಾಮಾಜಿಕ ನಿಯಂತ್ರಣದ ಚಿಹ್ನೆಯ ಜಾರಿಯನ್ನು ಇವರೇ ನೋಡಬೇಕಾಗತ್ತೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ಒಂದು ಮೂಲಭೂತ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಹಳೆಯ ಕಾಲದ ಭವಿಷ್ಯವಾಣಿಯ ಮಾತುಗಳನ್ನು ತೆಗೆದುಕೊಂಡು ಇವತ್ತಿನ ಆಧುನಿಕ ಅಂಕಿಅಂಶಗಳ ಜೊತೆ ಜೋಡಿಸಿದಾಗ ಅದರ ವ್ಯಾಖ್ಯಾನ ಮತ್ತು ಅದರ ಪರಿಣಾಮ ಹೇಗೆ ಬದಲಾಗಬಹುದು?
ಇದು ನಿಜಕ್ಕೂ ನಾವು ಆಲೋಚಿಸಬೇಕಾದ ವಿಷಯ.